ಅವರು ನನ್ನ ಟಾರ್ಗೆಟ್ ಮಾಡಿದ್ದು ಉದ್ದೇಶ ಬಂದು ನಾನು ಸುದೀಪ್ ಫ್ಯಾನ್ಸ್ ಅಂತ. ಯಾಕಂದರೆ ನನ್ನ ಪ್ರೊಫೈಲ್ ಓಪನ್ ಮಾಡಿದ್ರೆ ನಾನು ಒಬ್ರದ್ದೇ ನಾನು ಫಾಲೋ ಮಾಡ್ತಾ ಇರೋದು, ಬೇರೆ ಯಾರ್ದು ನಾನು ಮಾಡ್ತಾ ಇಲ್ಲ ಫಾಲೋ. ಸೊ ಇವರು ಸುದೀಪ್ ಫ್ಯಾನ್ಸ್ ಆಗಿದ್ದಾರೆ. ಸೊ ಇವರಿಗೆ ನನಗೆ ಆಲ್ರೆಡಿ ನಮ್ಮ ಬಾಸ್ದು ಟ್ರೋಲ್ ಆಗಿರೋದು ನನಗೆ ಕಳಿಸ್ತಾಯಿದ್ರು. ಸೊ ಕಳಿಸ್ತಾ ಇದ್ದಾಗ ನಾನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ, ಬಿಕಾಸ್ ಇದೆಲ್ಲ ಇದ್ದಿದ್ದೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಯಾವಾಗ ಅವರು ನಾನು ಯಾವುದೇ ಪೋಸ್ಟ್ ಮಾಡಿದ್ರು ಯಾವಾಗ ಅವರು ನನಗೆ ಬ್ಯಾಡ್ ಕಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಮಾಡು ಆವಾಗಷ್ಟೇ ನಾನು ರಿಯಾಕ್ಟ್ ಮಾಡಿರೋದು. ಸೊ ಒಳ್ಳೆ ಪಾಠ ಕಳಿಸಿದ್ದೀನಿ ಅಂತ ಅನಿಸುತ್ತೆ. ತುಂಬ ಆಲ್ರೆಡಿ ಹುರ್ಕೊಂಡು ಕಮೆಂಟ್ ಕೂಡ ಹಾಕ್ತಿದ್ದಾರೆ, ಈಗಲೂ ಬಿಟ್ಟಿಲ್ಲ ಅವರು, ಈಗಲೂ ನೆಗೆಟಿವ್ ಕಮೆಂಟ್ ಹಾಕ್ತಾನೇ ಇದ್ದಾರೆ. ತಲೆ ಕೆಡ್ಸ್ಕೊಂಡು ಇವಾಗ ನಾವು ಬೀದಿಲಿ ಹೋಗ್ತಾ ಇರ್ತೀವಿ, ಈಗ ರೋಡಲ್ಲಿ ಎಲ್ಲಾದರೂ ಹೋಗ್ತಾ ಇರ್ತೀವಿ, ಈ ಬೀದಿ ನಾಯಿಗಳು ಎಷ್ಟೋ ಬಗಳ್ತಾ ಇರ್ತವೆ, ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು. ಈಗ ಅವ್ರಿಗೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಇವ್ರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಇನ್ನೂ ಜಾಸ್ತಿ ಕಮೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ ನಾವು ಕಲ್ಲು ತಗೊಂಡು ಹೊಡೆದ್ರೆ ಕಿರ್ಚ್ಕೊಂಡು ಹೋಗಿ ಮೂಲೆಯಲ್ಲಿ ಕೂತ್ಕೋತವೆ ಅಷ್ಟೇ. ಇಷ್ಟೇ ಮಾಡ್ಬೇಕು ಅವ್ರಿಗೆ.